ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಇವತ್ತು ಫ್ರೈಡೇ, ಇವತ್ತು ಸಂಜೆ ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಸವರಾಜ್ ಬರ್ತಾ ಇದ್ದಾರೆ, ಇನ್ನೇನು ಆನ್ ದ ವೇ. ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಅವರಿಗೆ ನಾಳೆ ರಜಾ. ಸೊ ಹಾಗಾಗಿ ನಾಳಿದ್ದು ತುಂಬ ಕೆಲಸ ಇದೆ. ನಾಮಕರಣ ಇನ್ನೊಂದು ಹತ್ರ ಇರೋದ್ರಿಂದ ತುಂಬ ಕೆಲಸಗಳಿವೆ. ಆ್ಯಂಡ್ ನಾಮಕರಣದು ಕಾರ್ಡ್ಸ್ ಬಂದಿದೆ, ಅದನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 200 ಕಾರ್ಡ್ಸ್ ಮಾಡಿಸಿದ್ರು ಅಪ್ಪ. ಸೊ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ, ಆ್ಯಂಡ್ ಏನೇನೆಲ್ಲ ಕೆಲಸ ಇತ್ತು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ನಾವಿಲ್ಲಿ 4 ಜನನೂ ಸೇರಿಕೊಂಡು ನಾಮಕರಣದ ಕಾರ್ಡ್ಸ್ನ ಫೋಲ್ಡ್ ಮಾಡಿ ಕವರ್ಗೆ ಹಾಕ್ತಾ ಇದ್ವಿ. 200 ಕಾರ್ಡ್ಸ್ನ ಹಾಕಬೇಕು ಇವಾಗ ಕವರ್ ಒಳಗಡೆ. ಯಾರೆಲ್ಲ ಹಾಕ್ತಾ ಇದ್ದೀವಿ ನೋಡಿದ್ರಲ್ಲ ನೀವು. ಸೊ ಬಸವರಾಜ್ ಬಂದರು. ಫಸ್ಟ್ ಕಾಲು ತೊಳೆಯೋಕ್ಕೆ ಹೋಗ್ತಾರೆ ಇವಾಗ. ವೆಲ್ಕಮ್. ಲೈಟ್ ಹಾಕ್ಬೇಕಿತ್ತ ಅಪ್ಪಿ? ಸಾಕ ಲೈಟು? ನನ್ನ ಮಗಳು ಇತ್ತೀಚೆಗೆ ನಾನು ಅಮ್ಮ ಅಪ್ಪ ಬಿಟ್ಟು ಬೇರೆ ಯಾರೇ ಎತ್ಕೊಂಡ್ರು ತುಂಬ ಅಳಕ್ಕೆ ಶುರು ಮಾಡ್ತಾ ಇದ್ದಾಳೆ. ಯಾಕೋ ಅವಳಿಗೆ ತುಂಬ ರೆಕಗ್ನೈಸ್ ಮಾಡ್ತಿದ್ದಾಳೆ ಯಾರ್ಯಾರು ಅಂತ. ಸೊ ಅವರಪ್ಪನ 1 ವೀಕ್ ಬಿಟ್ಟು ನೋಡಿದ್ದಕ್ಕೆ ತುಂಬ ಹತ್ಲು ಅವ್ರ ಹತ್ರ ಹೋಗೋಕ್ಕೆ. ಬನ್ನಿ. ನಮ್ಮದು ತಾತ ಅಜ್ಜಿಪ್ಪ, ನನ್ನ ಪಪ್ಪ ಮಮ್ಮಿ, ನಂಗೆ ಅಮ್ಮ ಅಪ್ಪ ಅಜ್ಜಿ ತಾತ. ಆರುದು ಮಗಳುದು ಮಮ್ಮಿ ಪಪ್ಪೆ. ಕಾರ್ಡ್ ಕೊಡಿ ಅಂದಲ್ಲ, ನಾಮಕರಣದ್ದು ಕೊಟ್ರೆ ನೀವು ಪಪ್ಪಂಗೆ. ಪಪ್ಪ ನಂದು ನಾಮಕರಣದ ಕಾರ್ಡು ತಗೊಳ್ಳಿ ಪಪ್ಪ, ಬನ್ನಿ ಪಪ್ಪ ಅಂತ. ಅದೇ ಹೋಗಿ ನೀನು ಸೀರಿಯಸ್ಸಾಗಿ ಸಿಟ್ಟು ಮಾಡ್ಕೊಂಡಿದ್ದಲ್ಲ, ಏನೋ ಮಾಡ್ತಿದ್ದಾನೆ ಅನಿಸುತ್ತೆ ಪಾಟಿ. ಇಲ್ಲ ಡೌಟು. ಫೋನ್ ಮಗಳ ದೂರ ಯಾಕಮ್ಮ? 1 ವಾರ ಆದ್ಮೇಲೆ ನೋಡ್ತಿದ್ದಾಳಲ್ಲ ಅದಕ್ಕೆ. ಇಲ್ಲ ಇಲ್ಲ ಇಲ್ಲ. ಓಯ್ ಓಯ್ ಇಲ್ಲಪ್ಪ, ನಮ್ಮಪ್ಪ. ನಂದು ಅಪ್ಪ ಅದು, ಬಿಡು. ನಂದು ಅಪ್ಪ ಅದು, ನಮ್ಮಪ್ಪ. ನಮ್ಮಪ್ಪ ಅದು. ಬುಡೆ, ನಂದು ಅಪ್ಪ ಅದು. ಮಗಳೇ ಓಡ್ ಬನ್ನಿ, ಓಡ್ ಬನ್ನಿ, ಓಡ್ ಬನ್ನಿ, ಓಡ್ ಬನ್ನಿ, ಓಡ್ ಬನ್ನಿ. ಆಯ್ತು, ನಿಮ್ಮದೇ ಅಪ್ಪ, ಬನ್ನಿ. ಬರಲ್ವಾ?
ಕರೆಕ್ಟಾಗಿ ವ್ಲಾಗ್ ಮಾಡೋಣ ಅಂತ ಕ್ಯಾಮ್ರಾ ತೊಗೊಂಡು ಬಂದೆ. ಮಿಕ್ಸಿ ಆನ್ ಮಾಡಿಬಿಟ್ರು. ಬಂದ ತಕ್ಷಣ ಅಪ್ಪನ ಹತ್ರ ಹೋಗಲೇ ಇಲ್ಲ ಅಲ್ವಾ? ನನ್ನ ಹತ್ರ ಬಂದರೆ ಸಮಾಧಾನ ಆಗ್ತಿದ್ಲು. ಎಷ್ಟು ಸೀರಿಯಸ್ ಆಗಿ ಕೂತಿದ್ದಾಳೆ ನೋಡೋದು. ನಿಮಗೆ ಬೇಜಾರಾಗ್ಬಿಟ್ಟಿತ್ತಲ್ವಾ ಜಾನಪ್ಪ? ನನ್ನ ಮಗಳು ನನ್ನ ಬರ್ತಿಲ್ಲ ಅಳ್ತಿದ್ದಾಳೆ ಅಂತ. ಈಗ ಬಂದ್ಲಾ? ಯಾಕೆ ಹೋಗಿಲ್ಲ ಅಪ್ಪನ ಹತ್ರ? ಬಲವಂತದಿಂದ ಕರ್ಕೊಂಡ್ರದು. ಆ ಕಪ್ಪನ ಹತ್ರ ಹೋಗೋಕ್ಕೆ ಒಂದು ವಾರ ಆಗಿತ್ತಲ್ಲ ಬಿಟ್ಟಿದ್ದು ಅದಕ್ಕೆ. ಅಜ್ಜಿ ಬಂದು ಅಲ್ಲಿ ನೋಡಿ ಹಿಂಗೆ ಮಾಡಿದಳು ಮಕ್ಕನ. ಸೀರಿಯಸ್ ಬೋಗು ಓಯ್ ಚಿನಿಲಿ ಚಿನಿ ನೋಡಿ ಕಾಡಿಗೆಲ್ಲ ಇದು ಮಾಡ್ಕೊಂಡು ಹೆಂಗೆ ಮಾಡ್ಕೊಂಡಿಲ್ಲ. ಚಾಬಾಸ್ಕೊಂಡದ್ನೆಲ್ಲರೂ ಕಿತ್ಕೊಂಬೋದಲ್ವಾ? ಯಾರನ್ನ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 5 ಮಿನಿಟ್ಸ್ ಇಲ್ಲಿ ನಿಲ್ಲಿಸ್ತಿದ್ದೀರಾ ಅಪ್ಪಿ? ಕಾಯಿ ಬಿದ್ಬಿಟ್ರೆ ಗಾಡಿ ಮಾಡಿ ಫೈನ್. ಇವಾಗ ನೆನೆದು ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದು 1:30 ಆಗಿದೆ. ಇವಾಗೆಲ್ಲ ಹೋಗ್ತಾ ಇದ್ದೀವಿ. ನಾ ಇವತ್ತು ಫೋಟೋ ಸ್ಟುಡಿಯೋಗೆ ಹೋಗಬೇಕು. ಆನಂತರ ಭೀಮಾ ಜ್ಯುವೆಲರ್ಸ್ಗೆ ಹೋಗಬೇಕು. ಭೀಮಾ ಜ್ಯುವೆಲರ್ಸ್ಗೆ ಹೋಗಿ ಒಂದು ಬೆಳ್ಳಿ ತಟ್ಟೆ ಮತ್ತು ಬೆಳ್ಳಿ ಲೋಟ ತೊಗೋಬೇಕು ನಮ್ಮ ಪಾಪುಗೆ. ಅದಾನಂತರ ಲೆನ್ಸ್ ಕಾರ್ಟ್ಗೆ ಹೋಗಬೇಕು. ಲೆನ್ಸ್ ಕಾರ್ಟ್ಗೆ ಹೋಗಿ ನಿನ್ನ ಕಣ್ಣುಗಳನ್ನು ಚೆಕ್ ಮಾಡಿಸಿ ಕನ್ನಡಕ ಚೇಂಜ್ ಮಾಡಿಸ್ಬೇಕು. ಅದಕ್ಕೆ ಒಂದು ಐ ಪವರ್ ಎಷ್ಟಾಗಿದೆ 3 ಇಯರ್ಸ್ ಆಯಿತು ಚೆಕ್ ಮಾಡಿಸಿ. ಸೊ ಹಾಗಾಗಿ ಇವತ್ತು ಚೆಕ್ ಮಾಡಿಸಿ ಎಷ್ಟಾಗಿದೆ ನೋಡಿ ಸೇಮ್ ಫ್ರೇಮ್ಗೆ ಲೆನ್ಸ್ ಚೇಂಜ್ ಮಾಡಿಸ್ಕೊಳ್ಳೋಣ ಅಂತ ಆರ್ಡರ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು, ಪವರ್ ಜಾಸ್ತಿ ಆಗಿದ್ರಷ್ಟೇ. ಇವತ್ತು ಇಷ್ಟು ಕೆಲಸ ಅಂತ ಈ ಸದ್ಯಕ್ಕೆ ಇರೋದು. ಅಲ್ಲಿ ಸಿಟಿಗೆ ಹೋದ್ಮೇಲೆ ಇನ್ನೇನು ಕೆಲಸ ಬರುತ್ತೋ ಗೊತ್ತಿಲ್ಲ. ಡೋಂಟ್ ವರಿ, ನಾನೇನು ಕೇಳಲ್ಲ, ಗೊತ್ತಿಲ್ಲ, ಹೇಳೋಕ್ಕೂ ಆಗಲ್ಲ. ಅಲ್ಲಿ ಇವಾಗ ನಾವು ಹೋಗ್ತಾ ಎಲ್ಲರ ಮನೇಲಿ ಹಿಂಗೆ ಇರುತ್ತೆ. ಎಲ್ಲ ಹೆಂಡ್ತಿಯವರು ಮನೇಲಿದ್ದಾಗ ನಾನು ಏನು ಕೇಳಲ್ಲ ಅಂತ ಹೇಳ್ತಾರೆ. ಆಚೆ ಶಾಪಿಂಗ್ ಅಂತ ಹೋದ್ಮೇಲೆ ಏನಾದರೂ ಒಂದು ಕೇಳ್ತಾರೆ. ಏನು ಕೇಳೋಕ್ಕಾಗುತ್ತೆ? ಭೀಮಾದಲ್ಲಿ ಹೋಗ್ತಿದ್ದೀವಿ, ಪಾಪುಗೆ ಅಂತ ಹೋಗ್ತಿದ್ದೀವಿ. ಏನಾದ್ರು ಕೇಳಿದ್ರೆ ಕೊಡಿಸ್ತೀರಾ? ನೋಡೋಣ, ಮೇ ಬಿ, ಐ ಡೋಂಟ್ ನೋ. ಕೇಳಿದ್ರೆ ಕೊಡಿಸ್ತೀರಾ? ಗೊತ್ತಿಲ್ಲ, ಡಿಪೆಂಡ್ ಅಪಾನ್ ಬಜೆಟ್ ಅಲ್ವಾ. ನಾನು ಏನು ಕೇಳಿದ್ರು ಕೊಡಿಸಿದ್ದೀರಾ ಇವತ್ತಿನವರೆಗೂ, ಯಾವುದೂ ಇಲ್ಲ ಅಂತ ಹೇಳಿಲ್ಲ. ಆ್ಯಂಡ್ ಓಕೆ, ಇವಾಗ ನಾವು ಹೋಗ್ತಾ ಇರೋದು ಸಬರ್ಗೆ. ಯಾಕೆ ಅಂತ ಅಂದರೆ ನಮ್ಮ ಪಾಪುಗೆ 1 ವೀಕ್ ಇದ್ದಾಗಲ 10 ಡೇಸ್ ಪಾಪು ಅಂತ ಅನಿಸುತ್ತೆ ಪ್ರಾಬಬ್ಲಿ. 10 ಡೇಸ್ ಪಾಪು ಇರಬೇಕಾದ್ರೇನು ಹ್ಯಾಂಡ್ ಇಂಪ್ರೆಷನ್ಸು ಮತ್ತು ಪಾಪುದು ಪಾದ ಮತ್ತು ನಮ್ಮಿಬ್ರದ್ದು ಒಂದೊಂದು ಪಾಮ್ ಕೈ ಇಷ್ಟನ್ನು ಏನು ಮಾಡಿಸಿದ್ದೆ ಫೈನ್. 3D ಗ್ಯಾಲರಿಯಾ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಆ ಒಂದು ಪೇಜಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿ ಹ್ಯಾಂಡ್ ಮತ್ತು ನಮ್ಮಿಬ್ರದ್ದು ಹಸ್ತ, ಪಾಪುದು ಪಾದ ಇಷ್ಟನ್ನು ಇಂಪ್ರೆಷನ್ಸ್ ಮಾಡಿಸಿದ್ದೆ. ಸೊ ಅದು ನನಗೆ 6000 ಅಷ್ಟೇ ಆಗಿದ್ದು ಬರೀ ಇಂಪ್ರೆಷನ್ಸ್ಗೆ. ಆ್ಯಂಡ್ ವಿತಿನ್ 1 ವೀಕಲ್ಲಿ ನನಗೆ ಅದು ಕೊಟ್ಟರು ಕೂಡ. ಆ್ಯಂಡ್ ಈ ಥರ ಆಗಿದೆ ನೋಡಿ, ಪ್ಯಾಕೇಜಿಂಗ್ ತೋರಿಸ್ತೀನಿ. ಈ ಥರ ಕಂಪ್ಲೀಟ್ ಬಬಲ್ ರ್ಯಾಪ್ ಎಲ್ಲ ಮಾಡಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಅವ್ರ ಹತ್ರನೇ ಫ್ರೇಮ್ ಕೂಡ ಮಾಡಿಸ್ಬೋದು, ಬಟ್ ನಾನು ಮಾಡಿಸ್ತಾ ಇಲ್ಲ. ಸ್ವಲ್ಪ ಟೈಮ್ ಗ್ಯಾಪ್ ಕೊಟ್ಟು ನಾನು ನನ್ನ
ಪರಿಚಯ ಇರೋರ ಹತ್ರ ಫ್ರೇಮ್ನ ಮಾಡಿಸ್ಕೊತಿದ್ದೀನಿ. ಕಾಪಿರೈಟ್ ಬರುತ್ತೆ ಬೇರೆ ಮ್ಯೂಸಿಕ್ ಬಂದರೆ. ಸೊ ನಾನು ಇಲ್ಲಿ ನನಗೆ ಗೊತ್ತಿರೋರಿಗೆ, ಅಂದರೆ ನಮ್ಮ ಅಮ್ಮನ ಮಕ್ಕಳಿದ್ದಾಗಲೆಲ್ಲ ಎತ್ತಾಡಿಸಿದ್ದಾರೆ ಅವರು. ಸೊ ಅವ್ರ ಹತ್ರ ಇವತ್ತು ನಾನು ಫ್ರೇಮ್ ಮಾಡ್ಸೋಕ್ಕೆ ಅಂತ ಕೊಡ್ತಾಯಿದ್ದೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಅಲ್ಲಿ ಹೋದಾಗ ನೋಡ್ತೀನಿ, ಮಾತಾಡ್ತೀನಲ್ಲ ಅವಾಗ ತೋರಿಸ್ತೀನಿ. ಕಾದು ಹರ್ಷಿತನ್ಗೆ ಸಿಟ್ಟು ಬಂದಿದೆ ಬಸವರಾಜ್ಗೆ ಇವಾಗ. ಯಾಕೆ ಇಷ್ಟೊತ್ತು ಕಾದ್ರಲ್ಲ ಅಂತ. ಎಲ್ಲ ಸಿಕ್ ಮಾಡ್ಕೊಂಡು ಯಾವ ಇದು ನಾಯಿ? ಯುವರಾಜ ವಡ್ಡಿ ಅದು ನಮ್ಮ ಮಿನಿಸ್ಟರ್ ಮನೆ ನಾಯಿ. ಇಲ್ಲಿ 1 BHK ಖಾಲಿ ಇದೆ ಸೆಕೆಂಡ್ ಫ್ಲೋರಲ್ಲಿ. ನಾವೇ ಶಿಫ್ಟ್ ಆಗ್ಬಿಡೋಣ ಜಾನು. ಬೇಡಪ್ಪ. ಅದು ಡೆಮೋ ಕಳಿಸ್ಬಿಡಿ ಅದು. ಹಾಂ ಕಳಿಸ್ತೀನಿ. ಡೆಮೋ ಕಳಿಸಿ ರೆಡಿ ಮಾಡೋಕೆ ನಿಮ್ಗೆ ಆಗುತ್ತೆ. ಅದು ನೇಮು ಮತ್ತು ಎಲ್ಲ ಕಳಿಸ್ಬಿಡಿ. ವೆಯ್ಟು ಅದೆಲ್ಲ ಹಾಕ್ತಿದ್ರಾ? ಎಲ್ಲ ಹಾಕುತ್ತೆ. ಅಲ್ಲ ಅದೆಲ್ಲ ಹಾಕ್ತೀನಿ. ಇದು ಲೈಟಿಂಗ್ ಬರ್ತದೆ. ಸೇಮ್ ಇದೆ, ಕಳಿಸ್ತೀನಿ ನಿಮ್ಗೆ ಆಲ್ರೆಡಿ. ಆಯ್ತು. ಈ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಕೊಟ್ಟರು ಹಾಕ್ತಿದ್ರಾ? ಅದನ್ನು ಏನಿಲ್ಲ, ಬಾಕ್ಸ್ ಆದಮೇಲೆ ನಾವು ಮಾಡ್ಕೊಂಡ್ಬಂದಿದ್ದೀವಿ. ಕೊಟ್ಟು ಕಳಿಸಿ. ಹೌದಾ? ಒಟ್ಟಲ್ಲಿ ಏನೇನು ಬೇಕು ಎಲ್ಲ ಒಟ್ಟಿಗೆ ಕೊಟ್ಬಿಟ್ರೆ ಒಳ್ಳೆಯದು. ಮತ್ತೆ ಇದು ಒಕ್ಕಲು ಬೆಳ್ಳಿದೊಂದು ಸ್ಲಿಪ್ ಇದೆ. ಆಯ್ತು, ನೋಡಲ್ಲ ಎಲ್ಲ ತೆಗೆದುಬಿಡಿ. ಎಲ್ಲ ಆದಮೇಲೆ ಭೀಮಲ್ಲಿ ಶಾಪಿಂಗ್ ಎಲ್ಲ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ ಬಿಡಿಸ್ಕೊಳ್ಳೋಕ್ಕೆ. ಒಳಗಡೆ ಹೋದರೆ ಎಲ್ಲರೂ ಓ ಹಾಯ್ ಅಂತಾರೆ. ಯಾವಾಗಿಂದ ಬರೋಕ್ಕೆ ಶುರು ಮಾಡಿರೋದು? ತುಂಬ ಟೈಮ್ 2020. ಹಾಂ, ಕೋವಿಡ್ 2020 ಫಸ್ಟ್ ಲಾಕ್ಡೌನ್ ಓಪನ್ ಆದಮೇಲೆ ಆವಾಗಿಂದ ಜನಕ್ಕೆ ಈ ಭೀಮಾದಲ್ಲಿ ನಮ್ಮ ಮುಖ ನೋಡಿ 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 ಸಾಕಾಗೋಗಿದೆ. ಸ್ಟಾರ್ಟಿಂಗ್ ಬಂದಾಗ ಒಬ್ಬರು ಪರಿಚಯ ಇದ್ರು. ಈಗ ಆಲ್ಮೋಸ್ಟ್ ಎಲ್ಲರೂ ಸುಮಾರು ಜನ ಹೊಸ ಸ್ಟಾಫ್ ಬಿಟ್ಟು ಇನ್ನೆಲ್ಲರೂ ಪರಿಚಯ. ಬಟ್ ಅನ್ಕೊಂಡಿದ್ರಲ್ಲಿ ಒಂದು ಕೆಲಸ ಆಗಲಿಲ್ಲ. ಲುಕ್ ಎಟ್ ದ ಟ್ರಾಫಿಕ್ ಹಿಯರ್. ಅಲ್ಲಿವರೆಗೂ ಟ್ರಾಫಿಕ್. ನಮ್ಮ ರೋಡ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಈ ಕಡೆಯಲ್ಲಿ ಬಸ್ಗಳು ಜಾಸ್ತಿ ಬರುತ್ತಲ್ಲ ಈಗ. ಮೈಸೂರು ಇತ್ತೀಚೆಗೆ ತುಂಬ ಟ್ರಾಫಿಕ್ ಆಗ್ತಿದೆ ಅಲ್ವಾ? ತುಂಬ ಟ್ರಾಫಿಕ್ ಆಗ್ತದೆ. ಸ್ಯಾಟರ್ಡೆ ಸಂಡೇ ವೀಕೆಂಡ್ಸಲ್ಲಂತೂ ಬರೋಕ್ಕಾಗೋದೇ ಇಲ್ಲ. ಜನಪ್ಪ, ಹೌ ವಾಸ್ ಯುವರ್ ಭೀಮಾ ಎಕ್ಸ್ಪೀರಿಯನ್ಸ್? ಬೆಳೆ ರೇಟ್ ಜಾಸ್ತಿ ಆಗಿದೆ. ಅದೇ 100+ ಇದೆ. 110 ಪ್ಲಸ್ GST ಪ್ಲಸ್ ಮೇಕಿಂಗ್ ಚಾರ್ಜು ಎಲ್ಲ ಜಾಸ್ತಿ ತಗೊಳ್ತಾರೆ. ಬಟ್ ಸಿಲ್ವರ್ನು ಅಲ್ಲೇ ತಗೊಳ್ಳೋದು ಒಳ್ಳೇದು ಅಲ್ವಾ? ಬೇರೆ ಎಲ್ಲ ಕಡೆಗಿಂತ ಸಿಲ್ವರ್ನ ಭೀಮಾದಲ್ಲಿ ತಗೊಳ್ಳೋದೇ ಒಳ್ಳೇದು. BIS ಮಾರ್ಕ್ ಇರೋ ಸಿಲ್ವರು. ಆ್ಯಂಡ್ ನಾವು ಹೋಗಿದ್ದು ಇವತ್ತು ಪಾಪುಗೆ ಏನು ತಗೊಳ್ಳೋಣ ಅಂತ, ಬೆಳ್ಳಿ ಲೋಟ ತರೋಣ ಅಂತ ಹೋಗಿದ್ವಿ. ಬೆಳ್ಳಿ ತಟ್ಟೆ ಮತ್ತು ಬೆಳ್ಳಿ ಲೋಟ ತಗೊಳ್ಳೋಣ ಅಂತ ಹೋಗಿದ್ವಿ. ಬಟ್ ಬೆಳ್ಳಿ ತಟ್ಟೆ 200 ಗ್ರಾಮ್ಸ್
ತಟ್ಟೆನೇ 250 ಗ್ರಾಮ್. ಹಾಂ 250 ಗ್ರಾಮ್ಸು. ಅದೇನೇ ಎಷ್ಟು 26 ಸಮಥಿಂಗ್ ಆಗೋಯ್ತು, ಆಲ್ಮೋಸ್ಟ್ 27 ಹತ್ರ ಆಗೋಯ್ತು. ಅದರಲ್ಲೂ ಡಿಸೈನ್ ಇಷ್ಟ. ಅದರಲ್ಲೂ ಡಿಸೈನ್ ಅದು ಒಂದು ಕಾಂಪ್ರಮೈಸ್ ಆಗಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಅದು ಪ್ಲೇಟ್ ಕೆಳಗಡೆ ಹೋಲ್ಡರ್ ಇದೆ, ಇಲ್ಲ ಪ್ಲೇಟ್ ಒಳ್ಳೆ ಪೂಜೆ ತಟ್ಟೆ ಥರ ಇದೆ. ಸೊ ಹಾಗಾಗಿ ನಮಗೆ ಆ ಥರ ಬೇಡ ಅಂತ ಅಂದ್ಬಿಟ್ಟು ಅದನ್ನು ಪೆಂಡಿಂಗ್ ಇಟ್ಟಿದ್ದೀನಿ. ಎನಿ ವಿಚ್ ವೇಸ್ ಅವಳು ಊಟ ಮಾಡೋದು ಇನ್ನೂ ಸ್ವಲ್ಪ 1 ವರ್ಷ ಆಗುತ್ತಾ ಊಟ ಮಾಡೋಕ್ಕೆ. ಯಾರಾದರೂ ಪಾಪುಗೋಸ್ಕರ ಏನಾದರೂ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳೋರಿಗೆ ಸ್ಕೆಚ್ ಹಾಕ್ಬಿಟ್ಟು ಕೊಡ್ಸ್ಕೊಂಡ್ಬಿಡಿ. ಪಾಪುಗೆ ಮಾತು ಬಂದಾಗ ಹೇಳ್ಕೊಡು, ಏನು ಬೇಕು ಗಂಡ ನಿಮಗೆ ಅಂತ ಕೇಳ್ತಾರಲ್ಲ, ಅಮ್ಮ ಬೆಳ್ಳಿ ತಟ್ಟೆ ಕೊಡ್ಸು ಮಾಮ ಅಂತ ಹೇಳುತ್ತೆ. ಹಂಗೆಲ್ಲ ಹೇಳೋಕ್ಕಾಗಲ್ಲ, ನಾವೇ ತೊಗೋಬೇಕು. ಆ್ಯಂಡ್ ಇವಾಗ ನಾವು ಬೆಳ್ಳಿದು ಲೋಟ ತೊಗೊಂಡಿದ್ದೀವಿ, ವಿಚ್ ಈಸ್ 72 ಗ್ರಾಮ್ಸ್ ಅರೌಂಡ್ ಬರುತ್ತೆ. ಆ್ಯಂಡ್ ಅದು ಎಷ್ಟು 8.5 ಆಯಿತಾ, 8.9 ಆಯಿತು. ಓಕೆ, ಲೋಟ, ಬೌಲ್, ಸ್ಪೂನ್, ಒಂದು ಪ್ಲೇಟ್ ರಿಮೈನಿಂಗ್ ಇದೆ, ಅದನ್ನು ಫ್ಯೂಚರಲ್ಲಿ ತೊಗೊಳ್ಳೋಣ. ಆ್ಯಕ್ಚುಲಿ ನಾನು ಎಲ್ಲಿ ಕಾಣಿಸ್ತಾ ಇಲ್ಲ ಬ್ಲಾಗಲ್ಲಿ. ಏನಂದರೆ ಈಗ ಪಾಪು ಸ್ವಲ್ಪ ಮಾತು ಕಲ್ತ ಮೇಲೆ ಅವರಪ್ಪ ನನಗೆ ಹೇಳ್ಬಿಟ್ಟು ಅವಳೇ ಪ್ಲೇಟ್ ಕೊಡ್ಸ್ಕೊತಾಳೆ. ಆಗೆಲ್ಲ ಬಜೆಟ್ ನೋಡೋಂಗಿಲ್ಲ, ಯಾಕೆಂದರೆ ಪಾಪುಗೆ ಟ್ರಿಕ್ ಬೇರೆ ಇದೆ ತಗ್ಸ್ಕೊಳಕ್ಕೆ. ಅಪ್ಪ ಕೊಡ್ಸು, ಮನೆಯಲ್ಲಿ ದುಡ್ಡಿದೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಮನೆಗೆ ಬಂದಾಗ ದುಡ್ಡಿಲ್ಲ ಅಂತ ಹೇಳ್ಬಿಡೋದು. This is my trick. I used to do this to my dad. ಯಾವಾಗ್ಲೂ ಹಂಗೆ ಹೊರಗಡೆ ಹೋದಾಗ, ಅಪ್ಪ ಮನೆಯಲ್ಲಿ ನನ್ನ ಗೋಲ್ಕದಲ್ಲಿ ದುಡ್ಡಿದೆ, ಅದು ನಾನು ತಗೊಬರೋದು ಮರ್ತ್ಬಿಟ್ಟೆ, ನನ್ನ ಬ್ಯಾಗಲ್ಲಿ ದುಡ್ಡಿದೆ, ಬೆಡ್ಡಲ್ಲಿ ದುಡ್ಡಿದೆ ಮರ್ತ್ಬಿಟ್ಟೆ, ಇದು ತಕ್ಕೊಡು, ಮನೆಗೆ ಹೋದ ತಕ್ಷಣ ದುಡ್ಡು ಕೊಡ್ತೀನಿ ಅಂತ ಹೇಳೋಳು. ಮನೆಗೆ ಬಂದ್ಮೇಲೆ ಅಪ್ಪ ಎಲ್ಲಿ ದುಡ್ಡು ಅಂದ್ರೆ, ಯಾವ ದುಡ್ಡು ಇಲ್ಲ, ಏನಿಲ್ಲ, ನಿನ್ ಕರ್ತವ್ಯ ಇದು ಅನ್ಬಿಡೋದು. ನಿನ್ ಕರ್ತವ್ಯ ಇದು ಕೊಡ್ಸೋದು ಅಂತ ಹೇಳ್ಬಿಟ್ಟು ಕೊಡ್ಸ್ಕೊಬಿಡೋದು. ಅಂಡ್ ಇವಾಗ ನಾನಿವತ್ತರ ಹೇಳಿದ್ದೀನಿ ಜಾನು ನಿಮ್ಗೆ, ನಿಮ್ ಕರ್ತವ್ಯ ಇದು ಅಂತ. ಅದೆಲ್ಲ ಅಪ್ಪನ ಹತ್ರ ಮಾತ್ರ ಬರೋದು, ಗಂಡನ ಹತ್ರ ಉಸಿರು ಬರಲ್ಲ. ಹಂಗೆಲ್ಲ ಏನಿಲ್ಲ, ಅಷ್ಟ್ ಅಲ್ಲಿ ತನಕ ಬಿಟ್ಕೊಳ್ಳೋದು ಇಲ್ಲ ಇವರು. ಏನ್ ಹೇಳಿದ್ರು ಗಂಡಂದ್ರಿಗೆ ನಿನ್ ಕರ್ತವ್ಯ ಇದು ಅಂತಂದ್ರೆ, ಎತ್ ನಡಿ ನೀನು ಅಂತಾರೆ. ಯಾರು ಗಂಡಂದ್ರು ಇಲ್ಲ, ಬಸವರಾಜ್ ಯಾವತ್ತೂ ನಂಗೆ ಆ ಥರ ಹೇಳಿಲ್ಲ ಇದುವರೆಗೂ. ಏನಾರು ಕೇಳಿದ ತಕ್ಷಣ ಅವರೇ ಪಟ್ ಅಂತ ಕೊಡ್ಸ್ಬಿಡ್ತಾರೆ ಅಲ್ವಾ. ಲೆಫ್ಟೇ ಹೋಗ್ಬಿಡಿ. ಎಷ್ಟು ಆನ್ ಮಾಡ್ತಾರೆ ಈ KSRTC ಅವರು ಅಂದ್ರೆ. KSRTC ಅವ್ರನ್ನೆಲ್ಲ ಕಡೆ ಆನ್ ಮಾಡ್ತಾ ಇರೋದು, ಮತ್ತೆ ಹಿಂದ್ಗಡೆ ಇರೋ ಯಾರೋ ಹುಚ್ಚ. ಮತ್ತೆ ಕೆಲಸ ಮಾಡಿ ಬಸವರಾಜ್ ಅವರೇ, ಹಿಂದೆ ಒಂದು ರೇಡಿಯಂ ಅಲ್ಲಿ ಬರ್ಸ್ಬಿಡಿ, ವಿಲ್ ಹ್ಯಾವ್ ಚಿತ್ರಾನ್ನ ಅಷ್ಟೇ. ಲೆಮನ್ ರೈಸ್ ಸ್ಟೈಲ್ ಆಗಿ ಹೇಳೋದು ಅಂದ್ರೆ ಲೆಮನ್ ರೈಸ್. ನಿಂಗಷ್ಟೆಲ್ಲ ನಂಗೂ ಹಸುವಾಗ್ತಿದೆ. ನಾನು ಹೋಗ್ತಾ ಒಂದವೇ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅನ್ಕೊಂಡ್ವಿ, ಬಟ್ ಪಾಪು ಎದ್ದು ಬಿಟ್ಟಿದ್ದಾಳೆ. ಸೊ ಒಂದು 10 ಮಿನಿಟ್ಸ್. ಪಾಪು ನೆನಗೆ ಬಿಟ್ಬಿಟ್ಟು ಬಂದ್ರೆ ಎತ್ಕೊಂಡು ಬರುತ್ತಾನೆ. ನಾನು ಇದ್ನಲ್ಲ ಜೊತೆಲಿ ಲಗೇಜ್ ಎತ್ಕೊಳ್ಳೋ. ಮಲಗಿದ್ಲ ಅವಳು. ನಿನ್ನ ಹತ್ರ ಜಾಸ್ತಿ ಅಳ್ತಾಳೆ ಅವಳು ಪಾಪು. ಏನಿಲ್ಲ, ಇನ್ನು ಅಮ್ಮಂಗೆ ಮನೇಲೇ ಕೆಲಸ ಇದೆ. ಇನ್ ಕೇಸ್ ಅವ್ರು ಬಂದ್ರು ಸುಮ್ಮನೆ ಪಾಪುನ ಎತ್ಕೊಂಡು ಓಡಾಡಬೇಕು, ಇಲ್ಲ ಕಾರಲ್ಲೇ ಕೂರಿಸ್ಬಿಟ್ಟಿರ್ತೀವಿ ಅಂದ್ಕೊಂಡು ಅವ್ರು ಬರಲ್ಲ. ಸೊ ಹಂಗಾಗಿ ಮನೇಲೇ ಇದ್ದಾರೆ. ಒಂದು 10 ನಿಮಿಷ ಒಂದು ಸ್ವಲ್ಪ ಈ ಕೆಲಸ ಆಗಲೇಬೇಕಿತ್ತು, ಯಾಕಂತಂದರೆ ಇದು ನಾನು ಮಾಡಿಸಿದ್ದು ಪಾಪುಗೆ 4 ಮಂತ್ಸ್ ಆಗಕ್ಕೆ ಬಂದ್ಬಿಡ್ತು. ನಾನಿನ್ನೂ ಫ್ರೇಮೇ ಮಾಡಿಸಿರ್ಲಿಲ್ಲ. ಸೊ ಹಂಗಾಗಿ ನಾಮಕರಣ ಆದಮೇಲೆ ಬ್ಯಾಂಗ್ಳೂರು ಹೊರಟೋಗ್ತೀವಲ್ಲ, ಹಾಗಾಗಿ ಬೇಗ ಆ ಕೆಲಸನೂ ಆಗೋಗ್ಲಿ ಅಂತ. ಆ್ಯಂಡ್ ಫ್ರೇಮು ಇನ್ 1 ವೀಕಲ್ಲಿ ನಮಗೆ ಕೊಟ್ಬಿಡ್ತಾರೆ. ಸೊ ನೋಡೋಣ ಹೆಂಗೆ ಬರುತ್ತೆ ಫ್ರೇಮ್ ಅಂತ. ಚೆನ್ನಾಗೇ ಮಾಡಿಕೊಡ್ತಾರೆ, ಬಿಕಾಸ್ ನಾನು ಎಲ್ಲ ಕೆಲಸ ಅವ್ರಿಗೆ ಹೇಳೋದು. ನನಗೆ ಎಷ್ಟು ಇವ್ರ ಬರ್ಡೇ ಫಸ್ಟು, ನಾನು ಮದುವೆ ಆಗಿದ್ದು ಏಪ್ರಿಲ್ಗೆ, ಇವ್ರದ್ದು ಜೂನ್ 1 ಬರ್ಡೇಗೆ ಅವ್ರಿಗೆ ಫೋಟೋ ಕಳಿಸಿದ್ದೆ ಫ್ಯಾಮಿಲಿ. ನಮ್ಮ ಮನೇಲಿ ಫ್ರೇಮ್ ಹಾಕ್ಸಿದ್ದೀವಲ್ಲ ನಾನು ದೊಡ್ಡದು, ಅದು ನನಗೆ ಆ್ಯಕ್ಚುಲಿ ಪ್ಲ್ಯಾನೇ ಇರಲಿಲ್ಲ ಇವ್ರ ಬರ್ಡೇಗೆ ಫ್ರೇಮ್ ಮಾಡಿಸೋದು. ಮಧ್ಯಾಹ್ನ ಫ್ರೇಮ್ಗೆ ಆರ್ಡರ್ ಕೊಟ್ಟೆ, ಸಂಜೆಗೆ ನನಗೆ ಬ್ಯಾಂಗ್ಳೂರು ಮನೆಗೆ ರೀಚ್ ಆಯ್ತದು. ಸೊ ಅಷ್ಟೊಂದು ಸೂಪರ್ ಫಾಸ್ಟಾಗಿ ಕೆಲಸ ಮಾಡಿಕೊಡ್ತಾರೆ. ಆ್ಯಂಡ್ ಓಕೆ, ನಮ್ಮನ್ನೆಲ್ಲ ಚಿಕ್ಕ ಮಗು ಇನ್ನೂ ಎತ್ತಾಡಿಸಿದ್ದಾರೆ ಅಂತ ಸುಮಾರು ಕತೆಗಳು ಹೇಳ್ತಾರೆ. ಸೊ ಚೆನ್ನಾಗಿ ಮಾಡಿಕೊಡ್ತಾರೆ ನೋಡಿ. ಅದು ಬಂದಮೇಲೆ ನಾನು ನಿಮ್ಗೊಂದ್ಸಲ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಸೊ ಮನೆಗೆ ಬಂದ್ವಿ. ಇದು ನನ್ನ ಔಟ್ಫಿಟ್. ಹಿಂಗೆ ಹೋಗ್ತಾ ಇದ್ದೀನಿ. ಸೊ ಸುಷ್ಮಿತಾ ಏನು ಮಾಡಿದ್ದಾಳೆ ಅಂತಂದರೆ, ಒಂದು ಕ್ಯೂಟೆಸ್ಟ್ ಥಿಂಗನ್ನು ಮುರಿದು ಹಾಕಿದ್ದಾಳೆ. This was handmade out of resin and crystals. I think it was like this. It was like this. S
ಮುರಿದು ಹಾಕಿದ್ದಾಳೆ. ಹೇಗೆ ಅಂತಂದರೆ ನನ್ನ ಮೇಲೆ ಬಂದು ನೆಲಕ್ಕೆ ಎಸ್ತಿದ್ದಾಳೆ, ಸೊ ಅದು ಬಿದ್ದು ಹೊಡೆದೋಯ್ತು. ನೆನ್ನೆ ಬಸವರಾಜ್ ಕೈ ತಪ್ಪಿ ಬಿದ್ದು ಹೋಯಿತು, ಅದು ಒಡೆದೋಯ್ತು. ಆ್ಯಕ್ಚುಲಿ ನನಗೆ ತುಂಬ ಬೇಜಾರಾಯಿತು. ಒಂದು ಇದೇ ದುಡ್ಡು ಕೊಟ್ಟು ತೊಗೊಂಡಿದ್ದಿದ್ರೆ ಹೊಟ್ಟೆ ಹೊರ್ಕೊಳ್ತಾ ಇದ್ದೆ. ಫ್ರೀಯಾಗಿ ಸಿಗೋದಕ್ಕೆ ಬೆಲೆ ಇಲ್ಲ ಅಂತ ಇದಕ್ಕೆ ಹೇಳೋದು. ಬೆಲೆ ಇಲ್ಲ ಅಂತಲ್ಲ, ಅದು ನನಗೂ ಬೇಜಾರಾಯ್ತು ಆ್ಯಕ್ಚುಲಿ. ಆಫ್ ಮಾಡಿ ಜನಪ್ಪ, ಅದು ಮ್ಯೂಸಿಕ್ ಆಫ್ ಮಾಡಿ. ಜಾನು ಪ್ರೆಸೆಂಟ್ ಕೀ ಚೈನ್ನ ಹೊಡೆದಾಕಿದ್ದಕ್ಕೆ ಹರ್ಷಿತಾ ಬೇಜಾರು ಮಾಡ್ಕೊತಿದ್ದಾಳೆ. ಹೊಡೆದಾಕಿದ್ದಲ್ಲ, ಅದು ಬಿದ್ದು ಹೊಡೆದಿರೋದು. ಬೀಳಿಸ್ಬೇಕು ಯಾಕೆ? ಅಲ್ಲ ಹಾಕಿರೋದು ಬಿದ್ದಿದೆ, ಅದು ಪರ್ಪಸ್ಫುಲಿ ಒಡ್ಡಾಕಿಲ್ಲ, ಬೈ ಮಿಸ್ ಆಗಿ ಕೈ ಜಾರಿ ಬಿದ್ದು ಹೋಗಿರೋದು. ನನಗೆ ಬೇಜಾರಾಯ್ತು ಆ್ಯಕ್ಚುಲಿ. ಯಾಕೆ ಹೇಳು, ಒಂದು ಫ್ಯೂ ಮಂತ್ಸಿಂದ ಸ್ವಲ್ಪ ನೆಗೆಟಿವ್ ಕನ್ಸುಗಳು ಜಾಸ್ತಿ ಬೀಳ್ತಿದೆ ನನಗೆ. ಹಂಗಾಗಿ ಒಂಥರ ಬೇಜಾರಾಗೋಯ್ತು. ಬಟ್ ಓಕೆ, ಇನ್ನೊಂದು ಮಾಡಿಕೊಡು. ನೀನೇ ಹೇಳಿದ್ದೆ ಅಲ್ವಾ ಇನ್ನೊಂದು ಪೇರ್ ಮಾಡಿಕೊಡ್ತೀನಿ ಅಂತ. ಹಾಗೆ ಆಯಿತು ಅಷ್ಟೇ, ಇನ್ನೊಂದು ಪೇರ್ ಮಾಡಿಕೊಡು. ಇನ್ನೊಂದು ಪೇರ್ ಮಾಡಲ್ಲ, ಇದನ್ನ ರಿಪೇರ್ ಮಾಡ್ತೀನಿ. ರಿಪೇರ್ ಮಾಡಿ ಹೊಸದೊಂದು ಇದು ಮಾಡ್ತೀನಿ. ಓಕೆ, ಅದನ್ನು ರಿಪೇರ್ ಮಾಡು, ಇನ್ನೊಂದು ಹೊಸ ಪೇರ್ ಮಾಡು. ಅಲ್ಲ, ಬಟ್ ವಾಟ್ ಈಸ್ ಇಟ್? ಮಗುದು ಹೆಸರು ಏನು? ಇನಿಷಿಯಲ್ ಏನು? ಮಗುದು ಹೆಸರು ರಿವೀಲ್ ಮಾಡಲ್ಲ. ಅದು ಇನಿಷಿಯಲ್ ಸ್ಟಾರ್ಟಿಂಗ್ ಲೆಟರ್ ಆದರೂ ಹೇಳೋ. ಐ ಥಿಂಕ್ ಎಸ್ಸೆ. ಐ ಥಿಂಕ್ ಅಲ್ಲ, ಎಸ್ಸೆ ಅದು. ಶ್ರೀ ಶಾ ಆ ಥರನೇ ಇಡಬೇಕು. ಸೊ ಹಾಗಾಗಿ ಅದು ಎಸ್ಸೆನೆ. ಕೈ ನೋವು ನಾನು ಮನೆಗೆ ಬಂದು ಊಟ ಮಾಡಿ ಪಾಪನ ಮಲಗಿಸಿ ವಾಪಸ್ ಹೋಗೋಣ ಅಂದ್ರೆ ಯಜಮಾನ ಪಾಪನ ಮಲಗಿಸಿ ಅವ್ರಪ್ಪನೂ ನಿದ್ದೆ. ಹಾಂ, ಪಾಪನ ಮಲಗಿಸಿ ನಮ್ಮ ಯಜಮಾನಪ್ಪನೂ ನಿದ್ದೆ ಅಲ್ವಾ ಜಾನು? ವಾಪಸ್ ಟೈಮ್ ನೋಡೋ ಅಷ್ಟರೊಳಗೆ 5:40 ಆಗಿತ್ತು. ಯಾರು ಹೇಳಿದ್ರು ಮಲಗಬೇಕಾದ್ರೆ ಈಸ್ ಇಂಪಾರ್ಟೆಂಟ್ ಅಷ್ಟೇ. ಇಂಪಾರ್ಟೆಂಟಾ? ನಿದ್ದೆ ಇಂಪಾರ್ಟೆಂಟ್. ನಿದ್ದೆ ಬಂದಾಗ ನಿದ್ದೆ ಮಾಡಿಬಿಡ್ಬೇಕು. ಹಂಗಂತ ನನ್ನನ್ನು ಎಬ್ಬಿಸ್ಬೇಡಿ ನೀವು ರಾತ್ರಿ. ನಿನ್ನ ಮಗಳಿದ್ರೆ ಎದ್ದೇಳಿಸ್ತೀವಿ ಅಷ್ಟೇ. ಅಲ್ಲ, ನನ್ನ ಮಗಳಿದ್ರೆ ನಾನೇ ಎದ್ದೇಳ್ತೀನಿ. ಹಾಂ, ಇಲ್ಲ ನಾವೇ ಕೇಳಿಸ್ಕೊಂಡು ಹೋಗ್ಯವ, ನಮಗೂ ನಿದ್ದೆ ಬಿಡ್ವಾ? ಹಂಗಲ್ಲ, ಅವಳೊಂಚೂರು ಅಲ್ಲಾಡಿದ್ರು ಪಾಪು ಎದ್ದೇಳ್ತಿದ್ದಾಳೆ ಅಂತ ಅದನ್ನ ಮಾಡಬೇಡಿ ಅಂತ ಹೇಳ್ತಿದ್ದೀನಿ. ತಿಳಿಸ್ಲೇಬೇಕಲ್ಲ. ನಿದ್ದೆ ಮಾಡಿದಾಗ ಎಲ್ಲ ಹೊರಳಾಡ್ತಾರೆ, ಅದರಲ್ಲಿ ಏನಿದೆ? ಅಷ್ಟಕ್ಕೆ ನೀವು ಪಾಪು ಎದ್ದೇಳ್ತಿದ್ದಾಳೆ ಅಂದ್ಬಿಟ್ಟು ನನ್ನ ಎಬ್ಸಿದ್ರೆ ನನ್ನ ನಿದ್ದೆ ಹಾಳಾಗಲ್ವಾ? ಅದಕ್ಕೆ ಇಷ್ಟು ಲೇಟಾಗಿ ಲೆನ್ಸ್ ಕಾರ್ಟ್ಗೆ ಹೊರಟಿರೋದು. ಆ್ಯಂಡ್ ಲೆನ್ಸ್ ಕಾರ್ಟ್ಗೆ ಹೋಗಲೇಬೇಕು, ಯಾಕಂದರೆ ನಾನು ಟೆಸ್ಟ್ ಮಾಡಿಸ್ಲೇಬೇಕು. ಕಣ್ಣು ಕಾಣಿಸ್ತಾ ಇಲ್ಲ, ಕುರುಡಿ ಅಂತಲ್ಲ, ಪವರ್ ಜಾಸ್ತಿ ಆಗಿದೆ ಪ್ರಾಬ್ಲಿ ನನಗೆ ಡ್ರೈವಿಂಗ್ಗೆ. ಬಾಯ್, ಥ್ಯಾಂಕ್ ಯು. ಬಾಯ್ ಬಾಯ್. ನೀವು ಬಾಯ್ ಬರಲ್ಲ? ಬಾಯ್. ಇಲ್ಲ, ನಾನು ಲೆನ್ಸ್ ಕಾರ್ಟಿಗೆ ಬರಲ್ಲ. ಬಾಯ್. ಇಲ್ಲೇ ಲೆಫ್ಟಲ್ಲಿ ಬರುತ್ತೆ. ಇಲ್ಲೇ ಅಲ್ವಾ? ಇದು ಸ್ಯಾಮ್ಸಂಗ್ ಪಕ್ಕ ಇದೆಯಲ್ಲ, ಅದೇ. ಇಲ್ಲೇ ಹಾಕ್ಲಾ? ಇಲ್ಲಿ ಜಾಗ ಇತ್ತು, ಬಟ್ ಹಿಂದೆ ಹಾಕಿ, ಇನ್ನೊಂದು ಸ್ವಲ್ಪ ಹಿಂದೆನೇ ಹಾಕಿ. ಲೆನ್ಸ್ ಕಾರ್ಟ್ ಇದ್ದಿದ್ದು ಲೆನ್ಸ್ ಅಟ್ಟಾಗೋಗಿದೆ. ಬಟ್ ಲೆನ್ಸ್ ಕಾರ್ಟ್ ಮತ್ತು ಲೆನ್ಸ್ ಹಟ್ ಎರಡು ಡಿಫ್ರೆಂಟ್ ಕಂಪನೀಸ್. ಲೆನ್ಸ್ ಸೈಟ್ ಅದು. ನಾನು ಈ ಸ್ಪೆಕ್ಸ್ ತೊಗೊಂಡಿದ್ದು ಲೆನ್ಸ್ ಕಾರ್ಟಲ್ಲೇ. ಆವಾಗ ಇದು ಒಂದು 6000 ಆಗಿತ್ತು ಈ ಒಂದು ಫ್ರೇಮ್ ಆ್ಯಂಡ್ ಲೆನ್ಸ್ಗೆ. ಈಗ ಜಸ್ಟ್ ನನಗೆ ಇದೇ ಫ್ರೇಮ್ಗೆ ಲೆನ್ಸ್ ಬೇಕು. ಅದು ಪವರ್ ಏನಾದ್ರು ಚೇಂಜ್ ಆಗಿದ್ದರೆ, ಐ ಫೀಲ್ ಪವರ್ ಚೇಂಜ್ ಆಗಿದೆ. ಬಿಕಾಸ್ 3 years ಆಯಿತು ನಾನು ಚೆಕ್ ಮಾಡಿಸಿ ತೊಗೊಂಡು ಎಲ್ಲ. ನೋಡೋಣ ಇವಾಗ. ಸ್ಟ್ರೈಟ್ ಹೋಗಿ ಡಬಲ್ ರೋಡ್ ಬರುತ್ತಲ್ಲ ಜನಪ್ಪ, ರಾಮರಾಜ್ ಶೋರೂಮ್ ಅಲ್ಲಿದೆ. ಇಲ್ಲಿ ಇಲ್ಲ ಬಿಡಿ ಲೆನ್ಸ್ ಕಾರ್ಟು, ಅಲ್ಲಿತ್ತು, ಬಟ್ ಅದು ಲೆನ್ಸ್ ಹರ್ಟ್ ಆಗಿದೆ. ಫೈನ್, ಹೋಗಿ ಸಿಗ್ತೀನಿ ಶಾಪಲ್ಲಿ. ಮುಂದೆ PSR
ಚಾಮರಾಜ್. ಇನ್ನು ಮುಂದೆ ಹೋಗಿ ಜನಪ್ಪ. ಇನ್ನು ಮಿನಿಸ್ಟರ್ ವೈಟ್ ಅಂತ ಒಂದು ಶಾಪ್ ಓಪನ್ ಆಗ್ತಿದೆ. ಇಲ್ಲಿ ಯಾವುದೋ ಒಂದು ಹೋಂಡಾ ಶೋರೂಮ್ ಏನೋ ಇದೆ, ಅದ್ರ ಹತ್ರ ಇದೆ. ಅಲ್ಲಿ ಲೆನ್ಸ್ ಕಟ್. ಕಣ್ಣುಗಳದ್ದು ಲೈಟ್ ಆನ್ ಮಾಡಿಲ್ವಲ್ಲ ಅವರು, ಬ್ಲೂ ಲೈಟು. ಫೈನಲಿ ಲೆನ್ಸ್ ಕಟ್ ಸ್ಪೇಸ್ ಇದೆ. ಚೆನ್ನಾಗಿದ್ಯಾ? ಚಿನ್ ಡೌನ್ ಮಾಡಿ. ಕ್ಯಾಟೆಕ್ಸ್ ಥರ ಇದೆ ಅಲ್ಲ, ಚೆನ್ನಾಗಿದೆ. ಸೊ ಇದು ನಾವು ಇಬ್ಬರು ಚೂಸ್ ಮಾಡಿರೋಂಥ 2 ಫ್ರೇಮ್. ಸೊ ಇವಾಗ ಟೈಮ್ ಬಂದು 7 o'clock ಆಗಿದೆ. ಸ್ಪೆಕ್ಸ್ ಇಲ್ಲದೆ ಹೆಂಗೆ ಕಾಣ್ತಾ ಇದ್ದೀನಿ ಸಂಜೆ. ನನಗೆ ಪವರ್ ಚೇಂಜ್ ಆಗಿಲ್ಲ. ಸೊ 3 yearsಯಿಂದ ಸೇಮ್ ಪವರ್ ಇದೆ. ಬಟ್ ಏನಾಗ್ತಿದೆ ಅಂತಂದರೆ, ಮೊನ್ನೆ ನಾನು ನನ್ನ ಮಗಳನ್ನ ಕ್ಲಿನಿಕ್ ಕರ್ಕೊಂಡು ಹೋಗಿದ್ನಲ್ಲ ವ್ಯಾಕ್ಸಿನೇಷನ್ಗೆ, ಆವತ್ತು ನನಗೆ ಸ್ವಲ್ಪ ಡಿಫ್ರೆನ್ಸ್ ಅಂತ ಅನ್ನಿಸ್ತು ಡ್ರೈವಿಂಗ್ ಇರುವಾಗ. ಸೊ ನನಗೆ ಪವರ್ ಜಾಸ್ತಿ ಆಗಿಲ್ಲ, ಜಸ್ಟ್ ನೈಟ್ ಟೈಮ್ಗೆ ಮಾತ್ರ ನನಗೆ, ಅಂದರೆ ಆ ಒಂದು ಡ್ರೈವಿಂಗ್ ಟೈಮಲ್ಲಿ ಹೈ ಬೀಮ್ ಎಲ್ಲ ಹಾಕ್ಕೊಂಡು ಬರ್ತಾರಲ್ವ, ಆ ಒಂದು ಲೈಟ್ಗೆ ಸ್ವಲ್ಪ ಕಣ್ಣು ಡಿಸ್ಟರ್ಬ್ ಆಗ್ತಿದೆ. ಸೊ ಹಾಗಾಗಿ ಈಗ ನನ್ನ ಸೇಮ್ ಫ್ರೇಮ್, ಸೇಮ್ ಲೆನ್ಸ್, ಅದೇ ಲೆನ್ಸ್ಗೆ ನೈಟ್ ವಿಷನ್ನ ಆ್ಯಡ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಹಾಗೆ ನನ್ನ ಹಸ್ಬೆಂಡ್ಗೆ ಒಂದು ಬ್ಲೂ ಫಿಲ್ಟರ್ ಸ್ಪೆಕ್ಸ್ ಬೇಕಿತ್ತು. ಆಫೀಸಲ್ಲಿ ಸಿಸ್ಟಮ್ ಯೂಸ್ ಮಾಡಬೇಕು, ಅವ್ರಿಗೆ ತುಂಬ ಕಣ್ಣು ಸ್ಟ್ರೈನ್ ಆಗ್ತಿದೆ ಅಂತ ಅಂದ್ಬಿಟ್ಟು ಇವಾಗ ಅದನ್ನು ಕೊಟ್ಟಿದ್ದಾರೆ. ಸೊ ಅದೇ ಗ್ಯಾಪಲ್ಲಿ ನಾನೊಂದು ಹೊಸ ಫ್ರೇಮ್ ತೊಗೊಂಡೆ. ಕ್ಯಾಟ್ ಐಸ್ ಥರ ಒಂದು ಫ್ರೇಮ್. ನಾನು ಅದನ್ನು ಅಪ್ಲೋಡ್ ಆಗಲೇ ಹಾಕಿರ್ತೀನಿ, ಅದನ್ನು ನೋಡಿರ್ತೀರ. ಸೊ ಅದು ಆ ಫ್ರೇಮ್ಗೆ ನಾನು ಸೇಮ್ ನನ್ನ ಪವರ್ನೇ ಲೆನ್ಸ್ ಆಗಿ ಹಾಕಿಸ್ತಾ ಇದ್ದೀನಿ. ಸೊ ನಮಗೆ ಟೋಟಲಿ ಇವತ್ತು ಒಂದು 7,500 ಖರ್ಚಾಯಿತು ಲೆನ್ಸ್ಗೆ, ಫ್ರೇಮ್ಗೆ ಅಂತಾನೆ. ಬಟ್ ಓಕೆ, ನಮಗೆ ವಿಷನ್ ಕ್ಲಿಯರ್ ಇರಬೇಕಲ್ವ, ಸೊ ಅದು ಇಂಪಾರ್ಟೆಂಟ್. ಆ್ಯಂಡ್ ಇಷ್ಟೇ, ಮನೆಗೆ ಹೋಗ್ತಾ ಇದ್ದೀವಿ. ಪಾಪು ಮಲಗಿದ್ದಾಳೆ ಥ್ಯಾಂಕ್ಫುಲಿ. ಮನೆಗೆ ಹೋಗ್ತಿದ್ದೀವಿ. ಆಲ್ಮೋಸ್ಟ್ ಒಂದು 2 minutes ಮನೆ ರೀಚ್ ಆಗ್ತೀವಿ. ಹಾಲು ತೊಗೊಳ್ಳೋಣ ಅಂತ ಬಂದಿದ್ವಿ. ಬಸವರಾಜಲ್ಲಿ ಹಾಲು ತೊಗೊಳ್ತಾ ಇದ್ದಾರೆ. ಓಕೆ, ಸಿಗ್ತೀನಿ. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.